ಇವರದ್ದು ಆಕರ್ಷಕವಾದ ವ್ಯಕ್ತಿತ್ವ, ಮುಖದಲ್ಲಿ ತೇಜಸ್ಸು, ಅಗಲವಾದ ಹಣೆ, ಕಣ್ಣಿನಲ್ಲಿ ಕಾಂತಿ. ಎಸ್, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರದವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಸ್, ಇಲ್ಲಿಂದ ಈ ನಕ್ಷತ್ರಗಳ ಸೀರೀಸ್ ಶುರು ಮಾಡ್ತಾ ಇದ್ದೀನಿ. ಸೊ 27 ನಕ್ಷತ್ರಗಳ ವಿಡಿಯೋ ಜೊತೆಗೆ ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರಲ್ಲ, ಈ ನಕ್ಷತ್ರಗಳಿಗೆ ಯಾವ ರೀತಿ ಫಲಗಳನ್ನು ಕೊಡಬಹುದು ಅದನ್ನು ಕೂಡ ಈ ಪ್ರತಿ ನಕ್ಷತ್ರಗಳ ವಿಡಿಯೋ ಮಾಡಬೇಕಾದ್ರೆ ನಾನು ಸೇರಿಸ್ಕೊಳ್ತೀನಿ. ಆದಷ್ಟು ಬೇಗ ಎಲ್ಲ ವಿಡಿಯೋಗಳ ಅಂದರೆ ಎಲ್ಲ ನಕ್ಷತ್ರದವರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಡಿ ನಿಮಗೆ ತಲುಪಿಸ್ತೀನಿ. ಈಗ ಅಶ್ವಿನಿ ನಕ್ಷತ್ರದವರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡು ಶನಿ ಏನು ರೇವತಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅದರ ಗೋಚಾರ ಫಲಗಳನ್ನು ಕೂಡ ಅಶ್ವಿನಿ ನಕ್ಷತ್ರಕ್ಕೆ ಕನೆಕ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ತುಂಬ ಹಠಮಾರಿಗಳು, ತಾವು ಪ್ರೀತಿಸಿದವರನ್ನ ಯಾವತ್ತೂ ಬಿಟ್ಕೊಡೋದಿಲ್ಲ. ಅದಕ್ಕಾಗಿ ಯಾವುದೇ ರೀತಿಯ ಫೈಟ್ ಮಾಡೋದಕ್ಕೂ ಕೂಡ ಇವರು ಸಿದ್ಧರಿರ್ತಾರೆ. ಮಹಾನ್ ಕೋಪಿಷ್ಟರು. ಕುಟುಂಬದಲ್ಲಿ ಸ್ವಲ್ಪ ಇವರಿಗೆ ಬೆಂಬಲ ಸಿಗೋದು ಬಹಳ ಕಡಿಮೆ. ತಂದೆಯಿಂದ ಸ್ವಲ್ಪ ಬೆಂಬಲವೂ ಕಡಿಮೆ, ಅಂದರೆ ತಂದೆಯ ಪ್ರೀತಿಯಿಂದ ವಂಚಿತರಾಗ್ತಾರೆ. ಸೊ ತಂದೆಯ ಹೃದಯದಲ್ಲಿ ಹೆಚ್ಚು ಪ್ರೀತಿ ಇದ್ದರೂ ಅದನ್ನು ತೋರಿಸ್ಕೊಳ್ಳೋದಿಲ್ಲ, ಒಳಗಡೆನೆ ಇಟ್ಕೊಂಡಿರ್ತಾರೆ. ಆ ರೀತಿ ತಂದೆ ಮಗಳ ಸಂಬಂಧ ಅಥವಾ ತಂದೆಯ ಮಗನ ಸಂಬಂಧ ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರೋರಿಗೆ ಇರುತ್ತೆ. ಆಮೇಲೆ ಇವರ ಮಾತನ್ನು ಎಲ್ಲರೂ ಕೇಳಬೇಕು, ಬೇರೆಯವ್ರ ಮಾತನ್ನೆಲ್ಲ ಕೇಳಿ ಅದನ್ನು ಫಾಲೋ ಮಾಡೋದು ಸ್ವಲ್ಪ ಕಡಿಮೆನೆ. ಹೆಚ್ಚಾಗಿ ಇವರ ಮಾತುಗಳನ್ನೇ ಎಲ್ಲರೂ ಕೇಳಬೇಕು ಅನ್ನುವಂತಹ ಮನೋಭಾವ ಜಾಸ್ತಿ ಇವರಿಗೆ. ತುಂಬ ಚುರುಕುತನ, ಸ್ಪೆಷಲಿ ಹೆಣ್ಮಕ್ಳು ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾರೆ ಅಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ತುಂಬ ಸ್ವೀಟಾಗಿ ಮಾತಾಡ್ತಾರೆ, ಮಾತಿಂದನೇ ಮರಳು ಮಾಡ್ತಾರೆ, ಮಾತಿಂದನೇ ಎಲ್ಲವನ್ನ ಗೆದ್ದುಬಿಡ್ತಾರೆ. ಗಾಂಭೀರ್ಯತೆ ಇರುತ್ತೆ, ಆಕರ್ಷಕವಾದ ನೋಟ ಇರುತ್ತೆ, ತ್ಯಾಗ ಮನೋಭಾವ ಇರುತ್ತೆ, ಕ್ರಿಯೇಟಿವ್ ಆಗಿರ್ತಾರೆ. ಸಂಗೀತ, ಹಾಡುಗಾರಿಕೆ, ನಟನೆ, ಕಲೆ ಇದ್ರ ಮೇಲೆಲ್ಲ ಆಸಕ್ತಿ ಇರುತ್ತೆ. ಹೆಚ್ಚಾಗಿ ತಾಯಿಯ ರೀತಿಯ ಹೃದಯವನ್ನು ಹೊಂದಿರ್ತಾರೆ. ಇತರರಿಗೆ ಸೇವೆ ಮಾಡಬೇಕು, ಇದು ಕೂಡ ಇವ್ರಿಗೆ ತುಂಬ ಇಷ್ಟ. ಹಾಗಾಗಿನೇ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚು ಜನ ಅಶ್ವಿನಿ ನಕ್ಷತ್ರದವರು ಗುರುತಿಸ್ಕೊಳ್ತಾರೆ. ಈ ಪಾದಗಳ ವಯಸ್ಸು ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಅದನ್ನು ಮುಂದೆ ನಾನು ಹೇಳ್ತೀನಿ. ಸೊ ಸ್ಪೆಷಲಿ ಹೆಣ್ಣುಮಕ್ಕಳು ಅಶ್ವಿನಿ ನಕ್ಷತ್ರದಲ್ಲಿ ಇದ್ದಾರೆ ಅಂದರೆ ಸ್ವಲ್ಪ ವಾಗ್ಮಿಗಳು, ಜೊತೆಗೆ ಒಳ್ಳೆಯ ಕಮ್ಯುನಿಕೇಷನ್ ಸ್ಕಿಲ್ ಇಟ್ಕೊಂಡಿರ್ತಾರೆ. ಕುಟುಂಬ ಸಂಬಂಧ ಈ ಥರದ ವಿಚಾರಗಳಿಗೆ ಹೆಚ್ಚು ಬೆಲೆ ಕೊಡ್ತಾರೆ. ಅದರ ಜೊತೆಗೆ ಸ್ವಲ್ಪ ತಾಳ್ಮೆ ಕಡಿಮೆ, ಅತಿ ಬುದ್ಧಿವಂತಿಕೆಯನ್ನು ತೋರ್ಸಕ್ಕೆ ಹೋಗ್ತಾರೆ, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಸೊ ಇದೆಲ್ಲ ಅಶ್ವಿನಿ ನಕ್ಷತ್ರದವರ ಸಾಮಾನ್ಯ ಗುಣಗಳು. ಓಕೆ, ಈಗ ಬರೋಣ ಅಶ್ವಿನಿ ನಕ್ಷತ್ರಕ್ಕೆ. ಕೇತು ಅಧಿಪತಿ ಆಗ್ತಾರೆ. ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ, ಅದರ ಮೇಲೆ ಒಲವು, ಈ ಜ್ಯೋತಿಷ್ಯ, ನಿಗೂಢಶಾಸ್ತ್ರ ಈ ಥರದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೂ ಪ್ರಯತ್ನ ಪಡ್ತಾರೆ. ಆ ಥರದ ಕ್ಷೇತ್ರಗಳಲ್ಲೂ ಕೂಡ ಒಂದಷ್ಟು ಜನ ಗುರುತಿಸ್ಕೊಳ್ತಾರೆ. ಈಗ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದ, ಇದೊಂದು ರೀತಿ ಮೇಷದ ನವಾಂಶವೇ ಬರುತ್ತೆ. ಸೊ ಮೇಷ ಅಂದರೆ ಅದು ಕುಜನ ಕಾರಕತ್ವ. ಸೊ ಹಾಗಾಗಿ ಇವರು ಸ್ವಲ್ಪ ಕೋಪಿಸ್ಟರು, ಈ ಮೊದಲನೇ ಪಾದದವರು. ಸ್ಪೆಷಲಿ ಈ ಸರ್ಜನ್ಗಳು, ಪೊಲೀಸ್ ಇಲಾಖೆಯಲ್ಲಿರೋರು, ಮಿಲಿಟ್ರಿಯಲ್ಲಿರೋರು, ಸೊ ಇವರೆಲ್ಲರೂ ಕೂಡ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದಲ್ಲಿ ಬರ್ತಾರೆ. ಇವರು ಎಂಥದ್ದೇ ಸಾಹಸ ವಿಚಾರಗಳಿರಲಿ ಸ್ವಲ್ಪ ಇವರೇ ಮುಂದೆ ಇರ್ತಾರೆ. ಅದೆಲ್ಲ ಇವ್ರಿಗೆ ತುಂಬ ಇಷ್ಟ. ಈ ಸ್ಪೋರ್ಟ್ಸಲ್ಲಿ ಅಗ್ರೆಸಿವ್ ಆಗಿರೋದು, ಸ್ಪೋರ್ಟ್ಸ್ಗಳಲ್ಲಿ ಯಾವಾಗಲೂ ಗೆಲ್ತಾ ಇರೋದು, ಮೈಕಟ್ಟನ್ನು ಸ್ಟ್ರಾಂಗಾಗಿ ಇಟ್ಕೊಂಡಿರೋದು, ಇದೆಲ್ಲವೂ ಇವರೇ ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದದವರೇ ಹೆಚ್ಚಾಗಿರ್ತಾರೆ. ಹಾಗೆ ಆಯುರ್ವೇದ ಪಂಡಿತರು, ಹೀಲರ್ಸ್ ಈ ಪಾದದಲ್ಲಿ ಹೆಚ್ಚು ಜನ ಸಿಗ್ತಾರೆ. ಹಾಗೆ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದ ಅಂದ ತಕ್ಷಣ ಗೊತ್ತಾಗ್ಬಿಡ್ತದೆ, ಅತಿಯಾದ ಆತ್ಮವಿಶ್ವಾಸ. ಎಂಥದ್ದೇ ವಿಚಾರಗಳಿದ್ದರೂ, ಎಂಥದ್ದೇ ಸವಾಲುಗಳಿದ್ದರೂ ಎದುರಿಸೋದಕ್ಕೆ ರೆಡಿಯಾಗಿರ್ತಾರೆ ಅಂತ. ಸೊ ಇನ್ನು ಅಶ್ವಿನಿ ನಕ್ಷತ್ರ ಎರಡನೇ ಪಾದ ವೃಷಭ ನವಾಂಶದಲ್ಲಿ ಬರುತ್ತೆ. ಶುಕ್ರ ಅಧಿಪತಿ ಆಗ್ತಾರೆ. ಇನ್ನು ಇಲ್ಲಿ ಕುಜ ರಾಶಿ ಅಧಿಪತಿ ಮೇಷಾಗೆ. ಸೊ ಕುಜನ ವೇಗ, ಶುಕ್ರನ ಕ್ರಿಯೇಟಿವಿಟಿ, ಸೌಂದರ್ಯ ಎಲ್ಲವೂ ಆ್ಯಡ್ ಆಗಿಬಿಡ್ತದೆ. ಸೊ ಇವರೇ ಅಶ್ವಿನಿ ನಕ್ಷತ್ರ ಎರಡನೇ ಪಾದದವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ನೋಡೋದಕ್ಕೆ ಬ್ಯೂಟಿಫುಲ್ ಆಗಿರ್ತಾರೆ, ಅಷ್ಟೇ ಸ್ವೀಟಾಗಿ ಮಾತಾಡ್ತಾರೆ. ಕುಟುಂಬದ ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ಇವರು ಎತ್ತಿದ ಕೈ. ಕುಟುಂಬಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ಪ್ರೀತಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಒನ್ಸ್ ಪ್ರೀತಿಗೆ ಕಮಿಟ್ ಆದರೆ ಬಿಟ್ಕೊಡೋದೇ ಇಲ್ಲ. ಆ ಥರದ ಸ್ವಭಾವದವರು. ಸ್ಪೆಷಲಿ ಹೆಚ್ಚಾಗಿ ಈ ಡಿಸೈನಿಂಗ್ ಕ್ಷೇತ್ರದಲ್ಲಿ ತುಂಬ ಜನ ಗುರುತಿಸ್ಕೊಂಡಿರ್ತಾರೆ. ಕಲೆ, ಸಾಹಿತ್ಯ, ನಟನೆ,
ಜೊತೆಗೆ ಇಂಟೀರಿಯರ್ ಡಿಸೈನ್. ಸೊ ಈ ಥರದ ವಿಚಾರಗಳಲ್ಲಿ ಹೆಚ್ಚು ಜನ ಈ ಒಂದು ಪಾದಗಳಲ್ಲಿ ಜನಿಸಿರೋರು ಗುರುತಿಸ್ಕೊಳ್ತಾರೆ. ಸೌಂದರ್ಯದ ಜೊತೆ ಶಾಂತಿ ಪ್ರಿಯರು, ಕಲೆಯನ್ನು ಇಷ್ಟಪಡುವವರು, ಇವ್ರು ಏನೇ ಕೆಲಸ ಮಾಡ್ತಾ ಇರಲಿ ಅಲ್ಲೊಂದು ಕ್ರಿಯೇಟಿವ್ ಟಚ್ ಕೊಟ್ಟೇ ಕೊಡ್ತಾರೆ. ಯಾವುದೇ ಕ್ಷೇತ್ರ ಇರಲಿ ಅಲ್ಲೊಂದು ಕ್ರಿಯೇಟಿವ್ ಟಚ್ ಕೊಟ್ಟೇ ಕೊಡ್ತಾರೆ, ಅಷ್ಟೇ ಕ್ರಿಯೇಟಿವ್ ಆಗಿರ್ತಾರೆ. ಹಾಗೆ ಹಣಕಾಸಿನ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇವರು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಅಶ್ವಿನಿ ನಕ್ಷತ್ರ 2ನೇ ಪಾದದವ್ರು ಇದ್ದಾರೆ ಅಂದರೆ ಅವ್ರಿಗೆ ಕಣ್ಣು ಮುಚ್ಕೊಂಡು ನೀವು ಹಣಕಾಸಿನ ಮ್ಯಾನೇಜ್ಮೆಂಟ್ ಕೊಟ್ಬಿಡಿ, ಅದ್ಭುತವಾಗಿ ಮಾಡ್ತಾರೆ. ಸೊ ಅಷ್ಟು ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗೃತೆ ಇರುತ್ತೆ ಈ ಅಶ್ವಿನಿ ನಕ್ಷತ್ರ 2ನೇ ಪಾದದವರಿಗೆ. ಇನ್ನು ಅಶ್ವಿನಿ ನಕ್ಷತ್ರ 3ನೇ ಪಾದ, ಅದು ಮಿಥುನ ರಾಶಿ ಆ ನವಾಂಶದಲ್ಲಿ ಬರುತ್ತೆ. ಅಂದರೆ ಬುಧ ಅಧಿಪತಿ ಆಗ್ತಾರೆ 3ನೇ ಪಾದಕ್ಕೆ. ಸೊ ಹಾಗಾಗಿ ಅತ್ಯುತ್ತಮವಾದ ಮಾರ್ಕೆಟಿಂಗ್ ಸ್ಕಿಲ್, ಕಮ್ಯುನಿಕೇಷನ್, ಇದೆಲ್ಲ ಈ ನ್ಯಾಚುರಲ್ ಆಗಿ ಈ ಒಂದು 3ನೇ ಪಾದದ ಅಶ್ವಿನಿ ನಕ್ಷತ್ರದವ್ರಿಗೆ ಬಂದ್ಬಿಡ್ತದೆ. ಇವರೇ ನೋಡಿ ಮಾತಿನಲ್ಲಿ ಎಲ್ಲರನ್ನು ಮರಳು ಮಾಡೋದು. ಅಶ್ವಿನಿ ನಕ್ಷತ್ರ 3ನೇ ಪಾದದವರು ತುಂಬ ಚುರುಕು ಬುದ್ಧಿ ಉಳ್ಳವರು, ಜೊತೆಗೆ ಮಲ್ಟಿ ಟಾಸ್ಕ್ ಇವ್ರಿಗೆ ತುಂಬ ಸುಲಭ. 4-5 ಕೆಲಸಗಳನ್ನು ಆರಾಮಾಗಿ ಹ್ಯಾಂಡ್ಲ್ ಮಾಡ್ತಾರೆ. ಜೊತೆಗೆ ಹಾಸ್ಯ ಪ್ರಿಯರು, ಇವರ ಜೊತೆಗೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಹಾಸ್ಯವನ್ನು ಮಾಡ್ತಾ ಇರ್ತಾರೆ, ತಮ್ಮ ಜೊತೆಗಿರೋರನ್ನು ನಗಿಸ್ತಾ ಇರ್ತಾರೆ. ಒಟ್ಟಾರೆ ಖುಷಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ, ಅದೇ ಅವರಿಗೆ ತುಂಬ ಇಷ್ಟ. ಇವರಲ್ಲಿ ಹೆಚ್ಚು ಲೇಖಕರು, ವರದಿಗಾರರು, ಮೀಡಿಯಾದಲ್ಲಿ ಕೆಲಸ ಮಾಡೋರು ಇವರು ಜಾಸ್ತಿ ಇರ್ತಾರೆ. ಅದೇ ರೀತಿ ಟೀಚಿಂಗ್ ಕ್ಷೇತ್ರ, ಮಾರ್ಕೆಟಿಂಗ್, ಸಾಫ್ಟ್ವೇರ್ ಇಂಡಸ್ಟ್ರಿ, ಇಲ್ಲೆಲ್ಲವೂ ಕೂಡ ಹೆಚ್ಚು ಜನ ಈ ಅಶ್ವಿನಿ ನಕ್ಷತ್ರ 3ನೇ ಪಾದದವರು ಗುರುತಿಸ್ಕೊಳ್ತಾರೆ. ಯಾವಾಗಲೂ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಕುತೂಹಲ ಇರುತ್ತೆ. ಜೊತೆಗೆ ಪ್ರವಾಸಕ್ಕೆ ಹೋಗೋದು ಅಂದರೆ ಇವ್ರಿಗೆ ತುಂಬ ಇಷ್ಟ. ಸೊ ಇದು 3ನೇ ಪಾದದ ವಿಶೇಷತೆ. ಇನ್ನು ಅಶ್ವಿನಿ ನಕ್ಷತ್ರ 4ನೇ ಪಾದ, ಅದು ಕರ್ಕಾಟಕ ರಾಶಿಯ ನವಾಂಶದಲ್ಲಿ ಬರುತ್ತೆ. ಚಂದ್ರ ಅಧಿಪತಿ ಆಗ್ತಾರೆ. ಕರುಣಾಮಯಿ, ತ್ಯಾಗಮಯಿ, ಏನಾದರೂ ನೀವು ಬಿರುದು ಕೊಡೋದಾದರೆ ಈ ಅಶ್ವಿನಿ ನಕ್ಷತ್ರ 4ನೇ ಪಾದದವ್ರಿಗೆ ಕೊಡಬೇಕು, ಅಷ್ಟು ತ್ಯಾಗ ಇವರಲ್ಲಿರುತ್ತೆ. ಭಾವನಾತ್ಮಕ ಜೀವಿಗಳು, ಭಾವನೆಗಳಿಗೆ ಬೆಲೆ ಕೊಡ್ತಾರೆ, ಆ ವಿಚಾರಗಳಲ್ಲಿ ಹೆಚ್ಚು ಕನೆಕ್ಟ್ ಆಗ್ತಾರೆ. ಸೇವೆ ಮಾಡೋದು ಅಂದರೆ ಇವರಿಗೆ ತುಂಬ ಇಷ್ಟ. ಒಂದು ರೀತಿ ತಾಯಿಯ ಮನಸ್ಥಿತಿ ಉಳ್ಳವರು, ಬೇರೆಯವ್ರಿಗೆ ಸೇವೆ ಮಾಡಬೇಕು ಅಂದರೆ ತಾವಾಗೆ ಮುಂದೆ ಬಂದು ಸೇವೆ ಮಾಡ್ತಾರೆ. ಅದಕ್ಕೆ ಈ ಅಶ್ವಿನಿ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿರೋರು ಹೆಚ್ಚಾಗಿ ಈ ನರ್ಸಿಂಗ್ ಈ ವೃತ್ತಿಯಲ್ಲಿ ಗುರುತಿಸ್ಕೊಂಡಿರ್ತಾರೆ, ಸಮಾಜ ಸೇವೆಯಲ್ಲಿ ಗುರುತಿಸ್ಕೊಂಡಿರ್ತಾರೆ. ಒಟ್ಟಾರೆ ಇನ್ನೊಬ್ಬರ ಪಾಲನೆ ಮಾಡೋದು, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳೋದು, ಇದೆಲ್ಲವೂ ಕೂಡ ಅಶ್ವಿನಿ ನಕ್ಷತ್ರ 4ನೇ ಪಾದದವರಿಗೆ ತುಂಬ ಇಷ್ಟ. ಒಟ್ಟಾರೆ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರೋರು ಮೊದಲ 30 ವರ್ಷ ಅವರ ಜೀವಿತಾವಧಿಯಲ್ಲಿ ಅವರ ಬದುಕನ್ನು ತುಂಬ ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಾ ಇರ್ತಾರೆ. ಸೊ ಎಂಥದ್ದೇ ಚಾಲೆಂಜಸ್ ಬಂದರೂ ತೆಗೆದುಕೊಳ್ತಾರೆ, ಹೋರಾಡ್ತಾರೆ, ಗೆಲ್ಲಬೇಕು ಅನ್ನೋ ಹಠ ಪ್ರತಿ ಹಂತದಲ್ಲೂ ತುಂಬಿಸ್ಕೊಳ್ತಾರೆ. 30 ವರ್ಷಗಳ ನಂತರ ಅವರ ಬದುಕಿನಲ್ಲಿ ಶ್ರೀಮಂತಿಕೆಯನ್ನು ಕಾಣ್ತಾರೆ, ಗೆಲುವನ್ನು ಕಾಣ್ತಾರೆ. ಸೊ ಇದು ಜನರಲ್ ಆಗಿರುವಂತಹ ಅಶ್ವಿನಿ ನಕ್ಷತ್ರದವರ ಗುಣಲಕ್ಷಣಗಳು. ಇನ್ನು ಅವರ ಜಾತಕದ ಅನುಸಾರ, ಗ್ರಹಗಳು, ದಶಭುಕ್ತಿಗಳ ಅನುಸಾರ ಅವರ ಬದುಕಿನಲ್ಲಿ ಮಹತ್ತರದ ಬದಲಾವಣೆಗಳನ್ನು ಕೂಡ ಕಾಣ್ತಾರೆ. ಆರೋಗ್ಯದ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ನರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ, ಅಲರ್ಜಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ, ಈ ಮಾನಸಿಕ ಖಿನ್ನತೆಗೆ ಒಳಗಾಗೋದು, ಈ ಥರದ್ದೆಲ್ಲವೂ ಕೂಡ ಇವರಿಗೆ ಜಾಸ್ತಿ ಇರುತ್ತೆ. ಸ್ವಲ್ಪ ಸುಳ್ಳೇಳುವ ಪ್ರವೃತ್ತಿ, ಸೊ ಅದರಿಂದ ಏನೋ ಒಂದಷ್ಟು ವಿಚಾರಗಳಲ್ಲಿ ಸಿಕ್ಕಾಕೊಳ್ಳೋದು, ಇದೆಲ್ಲವೂ ಇದೆ. ಈ ನೆಗೆಟಿವ್ ಪಾಯಿಂಟ್ಸ್ಗಳತ್ತ ಗಮನ ಕೊಟ್ಟು ಅದನ್ನು ಕಡಿಮೆ ಮಾಡಿಕೊಂಡ್ರೆ ಏನೆಲ್ಲ ಪಾಸಿಟಿವ್ ಇವರ ನಕ್ಷತ್ರಕ್ಕಿದೆ ಅದನ್ನು ಖಂಡಿತ ಇವರ ಜೀವಿತಾವಧಿಯಲ್ಲಿ ಅನುಭವಿಸುತ್ತಾರೆ. ಒಟ್ಟಿನಲ್ಲಿ ಇವರ ಆತ್ಮದ ಉದ್ದೇಶ ನೂರಾರು ಜನಕ್ಕೆ ಸಹಾಯ ಮಾಡಬೇಕು. ಎಂಥದ್ದೇ ಕಠಿಣ ಪರಿಸ್ಥಿತಿ ಇದ್ದರೂ ಅದನ್ನು ಸ್ವತಂತ್ರವಾಗಿ ಹೋರಾಡಿ ಗೆಲ್ಲಬೇಕು. ಸಂಬಂಧಗಳು, ಪ್ರೀತಿ, ಈ ಥರದ ಎಲ್ಲ ವಿಚಾರಗಳಿಗೂ ಗೌರವ ಕೊಡಬೇಕು. ಇದು ಇವರ ಮೂಲ ಉದ್ದೇಶಗಳಾಗಿರುತ್ತೆ. ಎಸ್, ಈ ಅಶ್ವಿನಿ ನಕ್ಷತ್ರದವರಿಗೆ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡ್ತಾ ಇದ್ದಾರಲ್ಲ ಶನಿ ಮಹಾತ್ಮರು, ಏನು ಫಲಗಳನ್ನು ಕೊಡಬಹುದು ನೋಡಿ. ಈ ನಕ್ಷತ್ರಕ್ಕೆ ಇದು 27ನೇ ನಕ್ಷತ್ರ ಆಗುತ್ತೆ. ಸೊ ಶನಿ ಮಹಾತ್ಮರ ಈ ನಕ್ಷತ್ರ ಬದಲಾವಣೆಯಿಂದ ನಿಜವಾಗಲೂ ಅಗ್ನಿ ಪರೀಕ್ಷೆ ಎದುರಿಸ್ತಾ ಇರೋದು ಈ ಅಶ್ವಿನಿ ನಕ್ಷತ್ರದವರೇ. ಮಾನಸಿಕವಾಗಿ, ದೈಹಿಕವಾಗಿ
ಹೆಚ್ಚು ಬಳಲುವಂತಹ ಕಾಲ, ಹೆಚ್ಚು ಕಷ್ಟಗಳನ್ನು ಎದುರಿಸುವಂತಹ ಕಾಲ, ಒಂದು ಹಂತದ ಅಂತ್ಯವೂ ಹೌದು. ಅಂದರೆ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಸುಳ್ಳು ಹೇಳಿಕೊಂಡು ಮೋಸ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ಇಲ್ಲದೆ ಇಲ್ಲಿವರೆಗೂ ಜೀವನ ಮಾಡಿದ್ದರೆ ಅದಕ್ಕೆ ಇದು ಅಂತ್ಯದ ಕಾಲ. ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ತಪ್ಪಿಸ್ಕೊಳ್ತಾ ಇದ್ರಲ್ಲ, ಈಗ ತಪ್ಪಿಸ್ಕೊಳಕ್ಕಾಗಲ್ಲ. ಸರ್ಕಾರಿ ಅಧಿಕಾರಿಗಳು ಇಲಾಖಾವಾರು ಏನಾದರೂ ತಪ್ಪುಗಳನ್ನು ಮಾಡಿ ತನಿಖೆಗಳನ್ನು ಎದುರಿಸ್ತಾ ಇದ್ದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನೀವು ಸರಿಯಾದ ಮಾರ್ಗದಲ್ಲಿಲ್ಲದೆ ತಪ್ಪು ಮಾರ್ಗಗಳಲ್ಲಿದ್ದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಆದರೆ ಈ ಹಿಂದೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಾ, ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡಿದ್ದೀರಾ. ಸೊ ಶನಿ ಮಹಾತ್ಮರು ಈಗ ಅದಕ್ಕೆ ಪ್ರತಿಫಲಗಳನ್ನು ಕೊಡ್ತಾರೆ ಅಷ್ಟೇ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮೊದಲನೇ ಪಾದ ಕುಜ. ಸ್ವಲ್ಪ ಆತುರದ ನಿರ್ಧಾರಗಳು ಬೇಡ. ಸಡನ್ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ. ಕೆಲಸ ಬಿಡಕ್ಕೆ ಹೋಗಬೇಡಿ. ಹೂಡಿಕೆಯಲ್ಲೂ ಕೂಡ ಸಡನ್ ನಿರ್ಧಾರ ತೆಗೆದುಕೊಳ್ಳೋದು ಲಾಸಸ್ ಎದುರಾಗ್ತದೆ. ಅದು ಗೃಹಿಣಿಯರಿರಲಿ, ನಮ್ಮ ಪುರುಷರಿರಲಿ, ಹಿರಿಯ ನಾಗರಿಕರಿರಲಿ, ಸ್ವಲ್ಪ ನಿಮ್ಮ ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿ ಬ್ರೇಕ್ ಹಾಕಿ ನಿಧಾನವಾಗಿ ಯೋಚನೆ ಮಾಡಿ ಎಲ್ಲ ಕೆಲಸಗಳಲ್ಲೂ ಮುಂದೆ ಇರಿ. ಆರೋಗ್ಯದ ವಿಚಾರಗಳಲ್ಲಿ ಪಾದಗಳಿಗೆ ಸಂಬಂಧಪಟ್ಟಂತೆ, ಬ್ಲಡ್ ಈ ಥರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಶ್ವಿನಿ ನಕ್ಷತ್ರ ಮೊದಲನೇ ಪಾದದವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಓಕೆ. ಅದೇ ರೀತಿ ಅಶ್ವಿನಿ ನಕ್ಷತ್ರ ಎರಡನೇ ಪಾದ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ, ಯಾಕೆಂದರೆ ಶುಕ್ರನಿಗೂ ಶನಿಗೂ ಮತ್ತು ಬುಧ ಈ ಮೂರು ಒಂದು ರೀತಿ ನಿಮಗೆ ಸಪೋರ್ಟಿವ್ ಆಗಿರೋದ್ರಿಂದ ಒಂದಷ್ಟು ಒಳ್ಳೊಳ್ಳೆ ವಿಚಾರಗಳು ನಿಮಗೆ ಎದುರಾಗುತ್ತೆ. ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚು ಆ್ಯಕ್ಟಿವ್ ಆಗಿರ್ತೀರಾ. ನಿಮ್ಮನ್ನು ನೀವು ತೊಡಸ್ಕೊಳ್ತೀರಾ. ನಿಮ್ಮ ಮಾತುಗಾರಿಕೆ ಚೆನ್ನಾಗಿರುತ್ತೆ. ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಕೊಳ್ತೀರಾ. ಸೋಷಿಯಲ್ ಮೀಡಿಯಾನ ಚೆನ್ನಾಗಿ ಬಳಸ್ಕೊಳ್ತೀರಾ. ಸೊ ಇದೆಲ್ಲವೂ ಇದೆ. ಆದರೆ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಅಲರ್ಜಿ ಕಡೆ ಹೆಚ್ಚು ಗಮನ ಕೊಡಿ. ಅದರ ಜೊತೆಗೆ ಮಧುಮೇಹ ಈ ಥರದ ವಿಚಾರಗಳು ಕೂಡ ಎದುರಾಗುತ್ತೆ. ಅಲ್ಲಿ ಸ್ವಲ್ಪ ಗಮನ ಕೊಡಿ. ನರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿಯೂ ಸ್ವಲ್ಪ ತೊಂದರೆಗಳನ್ನು ಎದುರಿಸಬಹುದು. ಅಲ್ಲೂ ಗಮನ ಹರಿಸಿ. ಅದೇ ರೀತಿ ಇನ್ನು ಮೂರನೇ ಪಾದ ಅಶ್ವಿನಿ ನಕ್ಷತ್ರ ಮೂರನೇ ಪಾದದವರಿಗೆ ಈ ನಕ್ಷತ್ರದ ಬದಲಾವಣೆಯಿಂದ ನಿಮಗೆ ಈ ಈ ಮಾಧ್ಯಮ ಕ್ಷೇತ್ರ, ಆನ್ಲೈನ್ ಮೀಡಿಯಾ ಇಲ್ಲೆಲ್ಲ ಒಳ್ಳೊಳ್ಳೆ ಅಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗುತ್ತೆ. ನಿಮ್ಮ ಪ್ರತಿ ಮಾತಿಗೂ ಈಗ ಬೆಲೆ ಸಿಗುತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ನಾನು ಹೇಳಿದಿಷ್ಟೇ, ಒಳ್ಳೆಯ ಮಾರ್ಗದಲ್ಲಿದ್ದರೆ ಎಲ್ಲ ಪಾದಗಳಿಗೂ ಒಳ್ಳೆಯ ವಿಚಾರಗಳೇ ಇವೆ. ಕೆಟ್ಟ ಮಾರ್ಗದಲ್ಲಿದ್ದರೆ ಅದಕ್ಕೆ ಅಂತ್ಯ, ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ಯಾರ್ಯಾರು ಮೂರನೇ ಪಾದದಲ್ಲಿ ಜನಿಸಿರ್ತೀರಾ, ವರದಿಗಾರರಾಗಿರ್ತೀರಾ, ಆನ್ಲೈನ್ ಜಾಬ್ ಮಾಡ್ತಾ ಇರ್ತೀರಾ, ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಇರ್ತೀರಾ, ಸೊ ನೀವೆಲ್ಲ ಈ ಒಂದು ಶನಿ ಮಹಾತ್ಮರ ಬದಲಾವಣೆಯಿಂದ ಪಾಸಿಟಿವ್ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಗಳಿಸ್ತೀರಾ. ವ್ಯಾಪಾರದಲ್ಲಿ ಅತ್ಯಂತ ಚತುರತೆಯನ್ನು ತೋರಿಸ್ತೀರಾ. ನಿಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡ್ಕೊಳ್ತೀರಾ, ಬ್ರ್ಯಾಂಡಿಂಗ್ ಮಾಡ್ಕೊಳ್ತೀರಾ. ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಅಶ್ವಿನಿ ನಕ್ಷತ್ರ ನಾಲ್ಕನೇ ಪಾದ ಸ್ವಲ್ಪ ಮಾನಸಿಕವಾಗಿ ಬಳಲುವಂತಹ ಸಮಯ. ಖಿನ್ನತೆಗೆ ಒಳಗಾಗ್ತೀರಾ. ಯಾರೂ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲೋ ಒಂದು ರೀತಿ ಒಂಟಿ ಆಗುವಂತಹ ಸನ್ನಿವೇಶಗಳು ಆ ಭಾವನಲ್ಲೇ ಇದ್ದುಬಿಡ್ತೀರಾ. ಸೊ ಹಾಗಾಗಿ ಇದು ಭಾವನಾತ್ಮಕವಾಗಿ ನೀವು ಸೋಲುವಂತಹ ಸಮಯ. ಹಾಗಾಗಿ ಸ್ವಲ್ಪ ಭಾವನೆ ವಿಚಾರಗಳಲ್ಲಿ ಕಡಿವಾಣ ಇಟ್ಕೊಂಡು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮೂವ್ ಮಾಡಿ. ಅದರ್ವೈಸ್ ಶನಿ ಮಹಾತ್ಮರು ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ನೀವೇನು ವೃತ್ತಿ ಮಾಡ್ತಾ ಇದ್ದೀರಲ್ಲ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದು ಕೊಡ್ತಾರೆ. ಶಿಸ್ತನ್ನು ಅಳವಡಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ಸೊ ನೀವೆಲ್ಲವನ್ನು ತಾಳ್ಮೆಯಿಂದ ಸ್ವೀಕರಿಸಿ ಈಗ ಒಂದು ಶೇಪ್ ಪಡೆದುಕೊಳ್ಳುವಂತಹ ಸಮಯ. ನಿಮ್ಮ ಕಾರ್ಯಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅದರ ಕಡೆ ಹೆಚ್ಚು ಗಮನ ಕೊಟ್ಟರೆ ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಸೊ ನಿಮ್ಮ ಬದುಕನ್ನು ಬದಲಾಯಿಸ್ತಾರೆ. ಸೊ ನೀವು ಈಗ ಒಳ್ಳೆಯ ವಿಚಾರಗಳ ಕಡೆ ಗಮನ ಕೊಡಬೇಕು, ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು. ಯಾಕೆಂದರೆ ಈ ಒಂದು ನಕ್ಷತ್ರ ನಿಮಗೆ ಅಷ್ಟು ಒಳ್ಳೆಯ ನಕ್ಷತ್ರ ಅಲ್ಲ, ಸಾಕಷ್ಟು ತೊಂದರೆಗಳನ್ನು ತಂದುಕೊಡುತ್ತೆ. ಸೊ ಹಾಗಾಗಿ ಹೊಸ ವ್ಯಾಪಾರಗಳು ಬೇಡ,
ಆತುರದ ನಿರ್ಧಾರಗಳು ಬೇಡ. ಡಾಕ್ಯುಮೆಂಟ್ಸ್ಗಳಲ್ಲಿ ಏನಾದರೂ ಸಮಸ್ಯೆಗಳಾಗಬಹುದು. ಸಹಿ ಹಾಕಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ. ಅದು ಗೌರ್ಮೆಂಟ್ ಅಫಿಷಿಯಲ್ ಆಗಿರಲಿ ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಾಗಿರಲಿ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಕೂಡ ಮಾತು ಕೊಟ್ಟು ಸಿಗಾಕೊಳ್ಳೋಕೆ ಹೋಗಬೇಡಿ. ಯಾರಿಗೂ ಶ್ಯೂರಿಟಿಯನ್ನು ಕೊಡೋಕ್ಕೆ ಹೋಗಬೇಡಿ. ಸೊ ಇದೆಲ್ಲ ಸಮಸ್ಯೆಗಳು ಜನರಲ್ ಆಗಿದೆ, ಅಲ್ಲಿ ಗಮನ ಹರಿಸಿ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದೆ ಭರಣಿ ನಕ್ಷತ್ರ 4 ಪಾದ ಮೇಷರಾಶಿ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.